ಆತ್ಮೀಯ ಸಹೃದಯ ಸ್ಪರ್ಧಾತ್ಮಕ ಪರೀಕ್ಷಾ ಬಂಧುಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಿನ್ನೆ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಾಕಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ. ಆ ಎಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ತಮ್ಮ ಕೇಳಿದಂತಹ ಮೊದಲನೇ ಪ್ರಶ್ನೆ, PST ಹುದ್ದೆಗಳು ನಾನ್-HK ವಿಭಾಗದಲ್ಲಿ ಕಡಿಮೆ ಯಾಕೆ? ಎರಡನೇ ಪ್ರಶ್ನೆ, ಅರ್ಜಿ ಸಲ್ಲಿಸುವ ಮುನ್ನ ಅಗತ್ಯತೆ ದಾಖಲಾತಿಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಕೆಲವರು ಒಂದೊಂದು ದಾಖಲೆಗಳ ಬಗ್ಗೆ ಪ್ರಶ್ನೆ ಕೇಳಿದರೆ. ನೆಕ್ಸ್ಟ್, ಆದಾಯ ಪ್ರಮಾಣ ಪತ್ರ ಯಾರದ್ದು ಕೊಡಬೇಕು, ಅದು ಕೇಸ್ ಸಾಲ್ವ್ ಆಯಿತಾ, ಏನಾಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೆಕ್ಸ್ಟ್, ಯಾವ ಜಿಲ್ಲೆಗೆ ಅರ್ಜಿ ಹಾಕಬೇಕು, ಮೇನ್ ಇಂಪಾರ್ಟೆಂಟ್. ನಾನು ಯಾವ ಜಿಲ್ಲೆಗೆ ಅರ್ಜಿ ಹಾಕ್ಬೇಕು ಸರ್, ಯಾವ ಜಿಲ್ಲೆಯಲ್ಲಿ ಪೋಸ್ಟ್ ಕಡಿಮೆ ಇದೆ, ಯಾವ್ದಕ್ಕೆ ಹಾಕಬೇಕು, ಜಾಸ್ತಿ ಇರೋದಕ್ಕೆ ಹಾಕ್ಬೇಕಾ, ಕಡಿಮೆ ಇರೋದಕ್ಕೆ ಹಾಕ್ಬೇಕಾ ಅನ್ನೋದು ಕೆಲವರು ಗೊಂದಲ ಇರುತ್ತೆ. ನೆಕ್ಸ್ಟ್, 5ನೇದು ವಿವರಣಾತ್ಮಕ ಉತ್ತರ ಬರೆಯೋದು ಹೇಗೆ, ಇದು ಕೂಡ ಇಂಪಾರ್ಟೆಂಟು. ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಇದಕ್ಕೆ ಉತ್ತರವನ್ನು ಅಧಿಕೃತ ದಾಖಲೆಗಳ ಮೂಲಕ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಾನು 2024ರಲ್ಲಿ ಅಪಾಯಿಂಟ್ ಆದಂತಹ ವ್ಯಕ್ತಿ, ಅಂದರೆ 23 ಬ್ಯಾಚು, 23 ಬ್ಯಾಚ್ GPT ಶಿಕ್ಷಕ. ಹಾಗಾಗಿ ನನ್ನ ಅನುಭವಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ಏನಕ್ಕೆ ಶಿಕ್ಷಕರು ಕೊರತೆ ಇದೆ, PST ಶಿಕ್ಷಕರು ಯಾಕೆ ಇದು ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ನಿಮಗೆ ಪ್ರೂಫ್ ಸಮೇತ ಹೇಳ್ತಿದ್ದೀನಿ ನೋಡಿ. ಶಾಲಾ ಶಿಕ್ಷಣ ಇಲಾಖೆ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಇದು ಒಂದು ತಾಲೂಕಿನ ಮಾಹಿತಿನ ನೀಡ್ತಾ ಇದ್ದೀನಿ. 2022-23ನೇ ಸಾಲಿನಲ್ಲಿ SATS MDM ತಂತ್ರಾಂಶದಲ್ಲಿ ಮುಚ್ಚಿರುವ ಶಾಲೆಗಳ ಪಟ್ಟಿ. ಇನ್ನೊಂದ್ಸರಿ ಗಮನಿಸ್ಕೊಳ್ಳಿ, SATS ಮತ್ತು MDM ಅಂದರೆ ಇವೆರಡೂ ಕೂಡ ಶಾಲಾ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗಳು. ಈ ವೆಬ್ಸೈಟ್ಗಳಲ್ಲಿ ಏನಿರುತ್ತೆ ಅಂದರೆ, SATSನಲ್ಲಿ ವಿದ್ಯಾರ್ಥಿಗಳ ಮಾಹಿತಿ, ಶಿಕ್ಷಕರ ಮಾಹಿತಿ ಇರುತ್ತೆ. ಇನ್ನು MDM ಮಾಹಿತಿಯಲ್ಲಿ ಏನಿರುತ್ತೆ ಅಂದರೆ, ಈ ಪೋಷಣ್ ಅಭಿಯಾನ್ ಅಂದರೆ ಮಕ್ಕಳಿಗೆ ಊಟ ಕೊಡ್ತಕ್ಕಂತಹ ಬಿಸಿ ಊಟದ್ದು. ಎರಡೂ ತಂತ್ರಾಂಶಗಳಲ್ಲಿ ಮುಚ್ಚಿರ್ತಕ್ಕಂಥ ಶಾಲೆಗಳು. ಎಷ್ಟನೇ ಇಸ್ವಿಯಿಂದ? 2022ರಿಂದ 2027ಕ್ಕೆ ಬಂದಿದೆ, 27ನೇ ಸಾಲಿಗೆ. ಹಾಗಾಗಿ ನೋಡೋಣ. ಆಲ್ಮೋಸ್ಟ್ ನಿಮಗೆಲ್ಲ ಕಾಣಿಸ್ತೈತೆ. GLPS ಅಂತಿದೆ. ಇದೆಲ್ಲ GLPS ಅಂದರೆ ಪ್ರೈಮರಿ ಸ್ಕೂಲು, ಕಿರಿಯ ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಕಿರಿಯ ಲೋಯರ್ ಪ್ರೈಮರಿ ಸ್ಕೂಲ್ಗಳನ್ನೆಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಶಾಲೆಗಳು ಇಲ್ಲಿ ಮುಚ್ಚಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಅಂದರೆ ಎಷ್ಟು ಶಾಲೆಗಳು ಮುಚ್ಚಿದೆ ಅಂದರೆ 33 ಶಾಲೆಗಳು. ಕೇವಲ 4 ವರ್ಷಕ್ಕೆ 33 ಶಾಲೆಗಳನ್ನು ಮುಚ್ಚಲಾಗೈತೆ. 4 ವರ್ಷಕ್ಕೆ 33 ಶಾಲೆ ಒಂದು ತಾಲೂಕಲ್ಲಿ. ಅಷ್ಟಾದರೆ ಇನ್ನು ಕರ್ನಾಟಕದಂಥ ಇರ್ತಕ್ಕಂತಹ ಎಲ್ಲ ತಾಲೂಕುಗಳಲ್ಲಿ ಎಷ್ಟು ಶಾಲೆಗಳನ್ನು ಮುಚ್ಚಿರಬಾರ್ದು ನೀವೇ ಊಹೆ ಮಾಡ್ಕೊಳ್ಳಿ. ಒಂದು ಶಾಲೆಗಳಲ್ಲಿ ಕಡಿಮೆ ಇಲ್ಲ ಅಂದರೂ PST ಹುದ್ದೆಗಳು ಎಷ್ಟು ಬರಬೇಕು ಅಂದರೆ 2 ಪೋಸ್ಟ್ ಆರು ಇರ್ತಕ್ಕಂಥದ್ದು. ಈಗ 33 ಅಂದರೆ ಒಂದು ತಾಲೂಕಲ್ಲಿ 33 ಸ್ಕೂಲ್ ಮುಚ್ಚಿದ್ರೆ ಅಂದರೆ 2 ಜನರು 66 PST ಹುದ್ದೆಗಳು ಖಾಲಿ ಆದವು. ಈ ಶಾಲೆಗಳನ್ನು ಕಂಪ್ಲೀಟ್ ಮುಚ್ಚಿರ್ತಕ್ಕಂಥದ್ದಲ್ಲ, ಇಲ್ಲಿ ಬರೀ ತಂತ್ರಾಂಶದಲ್ಲಿ ಮಾತ್ರ ಮುಚ್ಚಿರ್ತಕ್ಕಂಥದ್ದು. ಶಾಲೆಗಳನ್ನು ಕ್ಲೋಸ್ ಮಾಡಿಲ್ಲ. ಇವತ್ತು ಕೂಡ ಆ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿದ್ರೆ ಶಾಲೆಯನ್ನು ಪುನರ ಆರಂಭ ಮಾಡಲಾಗುತ್ತದೆ. ಶಾಲೆಗೆ ನೀವು ಮಕ್ಕಳನ್ನು ಸೇರಿಸ್ಬೇಕು. ಸೇರಿಸಿದಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ಕೂಲು. ಆದರೆ ಆ ಮಕ್ಕಳೇ ಇಲ್ಲ. ಈಗ ಅಲ್ಲಿಗೆ ಯಾವ ರೀತಿ ಪೋಸ್ಟನ್ನು ತುಂಬಿಕೊಳ್ಳಲಾಗುತ್ತದೆ. ಹಾಗಾಗಿ PST ಹುದ್ದೆಗಳು ಕಡಿಮೆ ಆಗೋದಕ್ಕೆ ಇದು ಒಂದು ರೀಸನು. ನೆಕ್ಸ್ಟ್, ಬತ್ತಾ GPT ಹುದ್ದೆಗಳು ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳು ಬರುತ್ತೆ. ಸದ್ಯಕ್ಕೆ ಒಂದು ಉತ್ತಮ ಬೆಳವಣಿಗೆ ಏನು ಅಂದರೆ, KPSC ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಸೇರಿಸ್ತಾ ಇರ್ತಕ್ಕಂಥದ್ದು. ಒಂದು ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ, ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಅದೊಂದು ಭರವಸೆಯ ಆಶಾಕಿರಣ ಆಗೈತೆ. ಅದು ಬಿಟ್ಟರೆ ಇನ್ನೆಲ್ಲ ನೋಡಿ ಈ ಥರ ಆಗ್ತಾಯಿದೆ ಈ PST ಹುದ್ದೆಗಳು. ಹಾಗಾಗಿ ಕಡಿಮೆ ಆಗ್ತಾಯಿದೆ. ತುಂಬ ಜನ ಕೇಳಿದ್ರಿ, ಸರ್ ಕೋರ್ಟ್ಗೆ ಹೋಗ್ಬೇಕು ಸರ್, PST ಹುದ್ದೆಗಳನ್ನ ಕಾಲ್ ಮಾಡ್ತಿಲ್ಲ ಸರ್ ಅಂತೆಲ್ಲ ಪ್ರಶ್ನೆ ಮಾಡಿದ್ರಿ. ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಹಾಗಾಗಿ ನಿಮಗೆ ದಾಖಲೆ ಸಮೇತ ಉತ್ತರವನ್ನು ನೀಡಿದ್ದೀನಿ. ನೋಡಿ ಯಾವ್ಯಾವ ಶಾಲೆಗಳನ್ನು ಮುಚ್ಚಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ನಿಮ್ಮ ತಾಲೂಕುಗಳಲ್ಲಿ ಪರೀಕ್ಷೆ ಮಾಡಿ ನೋಡಿ ಕೇಳಿ. ನೆಕ್ಸ್ಟ್ ಪ್ರಶ್ನೆ, ಅರ್ಜಿ ಸಲ್ಲಿಸುವ ಮುನ್ನ ಅಗತ್ಯ ದಾಖಲಾತಿಗಳು ಏನೇನು ಬೇಕು? ನೀವು ಇಲ್ಲಿಯ ತನಕ ಏನೆಲ್ಲ ಓದಿದಿರಿ ಅಷ್ಟು ಮಾರ್ಕ್ಸ್ ಕಾರ್ಡ್ ಬೇಕು. ಅಂದರೆ SSLC, PUC, ಪ್ರಥಮ PUC ಇದೇನು ಅವಶ್ಯಕತೆ ಇಲ್ಲ, ದ್ವಿತೀಯ PUC ಮತ್ತು ನಿಮ್ಮ ಪದವಿಯ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಎಲ್ಲ ಸೆಮ್ಗಳು ಏನು ಓದಿರ್ತೀರಿ ನೀವು, ಪ್ರತಿ ಸೆಮಿಸ್ಟ್ರಲ್ಲಿ ಏನು ಓದಿರ್ತೀರಿ, ಎಲ್ಲ ಸೆಮಿಸ್ಟರ್ ಪಾಸ್ ಮತ್ತು ಫೇಲ್ ಆದ ನಂತರ ಪಾಸ್ ಆಗಿರ್ತೀರಲ್ಲ ಆ ಮಾರ್ಕ್ಸ್ ಕಾರ್ಡ್ಗಳು ಸುದ ಬೇಕು. ಫೇಲ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಇಲ್ಲ, ಓಕೆ, ಬಟ್ ಫೇಲ್ ಆದ ನಂತರ ಪಾಸ್ ಆಗಿರ್ತೀರಲ್ಲ
ಆ ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಕಾರ್ಡ್ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಅಂತಿಮವಾದಂತಹ ಒಂದು ನಿಮ್ಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನ ಕಾನೋಕೇಶನ್ ಅಂತ ಏನು ಕರಿತೀವಿ, ಆ ಕಾನೋಕೇಶನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಪದವಿ ಪ್ರಮಾಣ ಪತ್ರ ಅಂತ ಒಂದು ಪದವಿ ಪ್ರಮಾಣ ಪತ್ರಗಳನ್ನು ಕೊಡ್ತಾರೆ. ನಿಮ್ಮ ಈಗ ಬಿ ಎ ಇವರು ಇಂಥ ಸಾಲಿನಲ್ಲಿ ಬಿ ಎ ಪದವಿ ಪ್ರಮಾಣ ಪತ್ರವನ್ನು ಮುಗಿಸಿದ್ದಾರೆ ಅಂತ ನೀವು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡ್ರೆ ಸಾಲೋದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಅದೊಂದು ಪ್ರಮಾಣ ಪತ್ರ ಬೇಕೇ ಬೇಕು. ಎಮ್ ಎ ಮಾಡಿದರೆ ಅವ್ರಿಗೂ ಕೂಡ ಪ್ರಮಾಣ ಪತ್ರ ಕೊಡ್ತಾರೆ. ಬಿ ಎಡ್ ಮಾಡಿದರೆ ಬಿ ಎಡ್ ಪದವಿಯನ್ನು ಇಂಥ ದಿನಕ್ಕಂದು ಇವರು ಪೂರ್ಣಗೊಳಿಸಿದ್ದಾರೆ ಅಂತ ಕಾನ್ವೊಕೇಶನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟು ಎಲ್ರಿಗೂ ಕೂಡ ಅವಶ್ಯಕ. ನೀವು ಅರ್ಜಿ ಸಲ್ಲಿಸೋ ಮುನ್ನ ಈ ದಾಖಲಾತಿಗಳಲ್ಲಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಏನಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಯಾರು ಎಸ್ ಸಿ ಆಲ್ಮೋಸ್ಟ್ ಎಸ್ ಸಿ ಸಮುದಾಯದಲ್ಲಿದ್ದೀರಿ, ಎಸ್ ಸಿ ಸಮುದಾಯದ ಎಲ್ಲರೂ ಕೂಡ 2026ರ ಪ್ರವರ್ಗ ಎ ಬಿ ಸಿ ಇರ್ತಕ್ಕಂತಹ ಕ್ಯಾಸ್ಟ್ ಸರ್ಟಿಫಿಕೇಟನ್ನೇ ಹಾಕಬೇಕು. ಹಾಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ತುಂಬ ಡಿಲೇ ಆಗ್ಬೋದು, 20ರಿಂದ 25 ದಿವಸ ಆಗ್ಬೋದು. ಯಾಕೆಂದರೆ ಸಕಾಲದಲ್ಲಿರ್ತಕ್ಕಂಥದ್ದು 20 ದಿನಗಳ ಅರ್ಜಿ ಹಾಕೋದಕ್ಕೆ ನಿಮಗೆ ಟೈಮ್ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಮೊದಲೇ ಎಲ್ಲ ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಪ್ರತಿಯೊಬ್ಬರು ಕೂಡ ಎ ಬಿ ಸಿ ಎಸ್ ಸಿ ಇರ್ತಕ್ಕಂಥವ್ರು ಎ ಬಿ ಸಿ ಸರ್ಟಿಫಿಕೇಟ್ಗಳನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮದ ದಾಖಲೆಗಳನ್ನು ಮಾಡಿಸ್ಕೊಳ್ಳಿ. ನೀವು ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ಓದಿದರೆ 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಗ್ರಾಮೀಣ ಇದ್ದರೆ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಳ್ಳಿ. ಇದು ಹೇಗೆ ಮಾಡಿಸ್ಕೊಳ್ಳೋದು, ಒಂದು ಗ್ರಾಮೀಣ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಗಳನ್ನು ಜೆರಾಕ್ಸ್ಗಳಲ್ಲಿ ಪ್ರಿಂಟೆಡ್ ಇರೋದನ್ನು ಕೊಡ್ತಾರೆ. ಗ್ರೀನ್ ಕಲರ್ ಇರ್ತಕ್ಕಂಥ ಪ್ರಿಂಟೆಡನ್ನು ಕೊಡ್ತಾರೆ. ಅದನ್ನು ನೀವು ತೊಗೊಂಡೋಗಿ ನಿಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಹೈಸ್ಕೂಲ್ ಟೀಚರ್ಸ್ಗಳಿಗೆ ಕೊಟ್ಟರೆ ಅವರು ಅದನ್ನು ಫಿಲ್ ಮಾಡಿ ಕೊಡ್ತಾರೆ. ಅಂದರೆ ಒಬ್ಬೊಬ್ರಿಗೂ ಒಂದೊಂದು ಶರ್ಟನ್ನು ತೊಗೊಂಡೋಗ್ಬೇಕು. ಅಷ್ಟನ್ನು ತೊಗೊಂಡೋಗಿ ನೀವು ಬಿ ಒ ಆಫೀಸಲ್ಲಿ ಹೋಗಿ ಸೈನ್ ಮಾಡಿಸಿದ್ರೆ ಅದೊಂದು ಪ್ರಮಾಣ ಪತ್ರ ಆದಂಗೆ. 2 ಪ್ರಮಾಣ ಪತ್ರಗಳನ್ನು ಮಾಡಿಸ್ಕೊಂಡಿರಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕಲ್ಯಾಣ ಕರ್ನಾಟಕದ ವಿಭಾಗದವರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ಮುನ್ನ ನೀವು ರೆಡಿ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಯೋಜನಾ ನಿರಾಶ್ರಿತರಿದ್ದರೆ ಆ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇದೆ. ಇಷ್ಟನ್ನು ಕೂಡ ನೀವು ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ 3ನೇದು ಆದಾಯ ಪ್ರಮಾಣ ಪತ್ರ. ಬಹುಶಃ ಈ ಆದಾಯ ಪ್ರಮಾಣ ಪತ್ರದೇ ಕೆಲವರಿಗೆ ತುಂಬ ಗೊಂದಲ ಇರುತ್ತೆ ಯಾವ್ದು ಹಾಕಬೇಕು ಅಂತ. ಲಾಸ್ಟ್ ಟೈಮ್ ಇಡೀ ನೇಮಕಾತಿನ ಹಳ್ಳ ಹಿಡಿಸಿ ಒಂದು ರೀತಿ ಕೋರ್ಟ್ಗೆಲ್ಲ ಅಲ್ದು ಅನೇಕರಿಗೆ ತಲೆನೋವಾಗಿದ್ದಂಥದ್ದು ಈ ಆದಾಯ ಪ್ರಮಾಣ ಪತ್ರ ಯಾರ್ದು ಕೊಡಬೇಕು ಅನ್ನೋದು. ಸರ್ಕಾರದ ಗೆಜೆಟ್ಗಳಿರ್ತಕ್ಕಂಥದ್ದು ಯಾರು ಮದುವೆ ಆಗ್ತಾರೋ ಅವರು ತಮ್ಮ ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ನೀಡಬೇಕು. ಯಾರು ಮದುವೆ ಆಗಿಲ್ಲವೋ ಅವರು ತಮ್ಮ ತಂದೆ ಆದಾಯ ಪ್ರಮಾಣ ಪತ್ರವನ್ನೇ ನೀಡಬೇಕು. ಮದುವೆ ಆಗುವ ದಿನಾಂಕದ ಒಳಗಡೆ ನೀವೇನಾದ್ರೆ ಅರ್ಜಿಯನ್ನು ಸಲ್ಲಿಸಿದರೆ, ಅಂದರೆ ಇವತ್ತು ಮದುವೆ ಆಗ್ತಾಯಿದ್ದೀನಿ ನಾಳೆಗೆ ಅರ್ಜಿ ಸಲ್ಲಿಸ್ತೀನಿ ಅಂದರೆ ನನ್ನ ಗಂಡನ್ನೇ ಕೊಡಬೇಕಾಗುತ್ತೆ. ಹಾಗಾಗಿ ಆ ಅರ್ಜಿ ಸಲ್ಲಿಸುವ ದಿನಾಂಕದ ಸ್ವಲ್ಪ ನೋಡಿಟ್ಕೊಳ್ಳಿ. ಮದುವೆ ಆಗ್ತಾಯಿದ್ದೀನಿ ಇಲ್ಲ ಅನ್ನೋದಾದರೆ ಅದೊಂದು ಲಾಸ್ಟ್ ಟೈಮ್ ಅಂದರೆ 1-1.5 ತಿಂಗಳ ಗ್ಯಾಪಲ್ಲಿದ್ದಂಥ ಟೈಮಲ್ಲಿ ನಿಮಗೆ ಅವಕಾಶ ಇರುತ್ತೆ. 1 ತಿಂಗಳು ಗ್ಯಾಪ್ ಇದ್ರೂ. ಬಟ್ 1 ತಿಂಗಳಿಗಿಂತ ಹೆಚ್ಚು ಇದ್ದರೆ ನಿಮಗೆ ಅದು ನಿಮ್ಮ ಗಂಡಂದನೇ ಕೊಡಬೇಕಾಗುತ್ತೆ. 1 ತಿಂಗಳಿಗಿಂತ ಅರ್ಜಿ ಸಲ್ಲಿಸುವ ಮುಂಚೆ 1 ತಿಂಗಳಿಗಿಂತ ಮುಂಚೆ ಏನಾದರೂ ನೀವು ಮದುವೆ ಆಗಿದ್ದರೆ ನಿಮ್ಮ ಗಂಡಂದೇ ಕೊಡಬೇಕಾಗುತ್ತೆ. ಅಥವಾ ಈಗ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ, ನೇಮಕಾತಿ ಸ್ಟಾರ್ಟ್ ಆಗಿದೆ, ನಾಳೆಗೆ ಮದುವೆ ಇವತ್ತು ಮಾಡ್ಸೋಕ್ಕಾಗುತ್ತಾ? ನೋವೇ ಚಾನ್ಸೇ ಇಲ್ಲ. ಹಾಗಾಗಿ ಆವಾಗ ನೀವು ತಂದೆ ಅದನ್ನೇ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಯಾವ ಜಿಲ್ಲೆಗೆ ಅರ್ಜಿ ಹಾಕಬೇಕು, ಇದೊಂದು ಯಕ್ಷ ಪ್ರಶ್ನೆ. ನಿಮ್ಗೆ ಯಾರನ್ನೇ ಕೇಳಿದ್ರೂ ಅವರು ಕೊಡುವಂಥ ಉತ್ತರಗಳು ನಿಮಗೆ ಯಾವ್ದು ಸೂಟ್ ಆಗುತ್ತೆ, ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ಅದನ್ನು ನೋಡ್ಕೊಂಡು ಹಾಕಿ ಅಂತ ಹೇಳ್ತಾ ಇರ್ತಾರೆ. ನೀವು ಈ ಒಂದು ಇದಕ್ಕೆ ಏನು ಮಾಡಬೇಕು ಅಂದರೆ ಹಳೆಯ ನೇಮಕಾತಿ ಆಗಿರ್ತಕ್ಕಂತಹ ಒಂದು ಜಿಲ್ಲೆಗಳ ಪಟ್ಟಿಗಳನ್ನು ತಗೊಳ್ಳಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿಯಾಗಿದೆ, ಎಷ್ಟು ಪರ್ಸೆಂಟೇಜ್ ನಿಂತಿದೆ ಪ್ರತಿ ಬಾರಿ ಅವರೇಜನ್ನು ಚೆಕ್ ಮಾಡ್ಕೊಳ್ಳಿ. ಅವರೇಜನ್ನು ಚೆಕ್ ಮಾಡಿಕೊಂಡು ನೀವು ಲಾಸ್ಟ್ ಟೈಮ್ ಏನಾದ್ರು ಪರೀಕ್ಷೆ ಬರೆದಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಈ ಜಿಲ್ಲೆಗೆ ಹಾಕಬೇಕಾಗಿತ್ತು ಅಂತ. ಒಂದು ವೇಳೆ ಪರೀಕ್ಷೆ ಬರೆದಿಲ್ಲ ಅಂದರೆ ಒಂದು ಅವರೇಜ್ ತಗೊಳ್ಳಿ. ಇನ್ನು ಸಾಮಾನ್ಯವಾಗಿ ಹೆಣ್ಮಕ್ಳು ಈ ಒಂದು ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದು ಕಷ್ಟ, ನಮ್ಮ ಜಿಲ್ಲೆಗೆ ನಾವು ಹಾಕೊಳ್ಳೋದ ಅಂತ ಯೋಚನೆ ಮಾಡ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮ ಜಿಲ್ಲೆಗೆ ನೀವು ಹಾಕೋಬೇಕು ಅಂತಿದ್ರೆ ನಿಮಗೆ ಪೋಸ್ಟ್ ಇದೆಯಾ ಅಂತ ನೋಡ್ಕೋಬೇಕು ಫಸ್ಟು. ಹೆಣ್ಮಕ್ಳಿಗೆ ನಿಮ್ಮ ಕ್ಯಾಟಗರಿಗೆ ನಿಮಗೆ ಹೆಣ್ಮಕ್ಳಿಗೆ ಏನು 50% ಇದೆ ಅದರಲ್ಲಿ ನಿಮಗೆ ಪೋಸ್ಟ್ಗಳಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಯಾವ ಪೋಸ್ಟು ಇಲ್ಲ, ಸುಮ್ಮನೆ ಜಿ ಎಮ್ಗೆ ಹಾಕ್ತೀನಿ ನಾನು ಅಂದರೆ ಕಷ್ಟ ಆಗ್ಬೋದು. ನೀವು ಜಿ ಎಮ್ ಅಲ್ಲೇ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಪೋಸ್ಟು ಖಂಡಿತ.
ಅಲ್ಲೇ ನಾನು ಫೈಟ್ ಮಾಡ್ತೀನಿ ಅಂದರೆ ವೆರಿ ಗುಡ್, ನೀವು ಚೆನ್ನಾಗಿ ಓದ್ತಾ ಇದ್ದೀನಿ, ನನಗೆ ಬ್ಯಾಕಪ್ ಸ್ಕೋರ್ ಚೆನ್ನಾಗಿದೆ. ಈಗೇನು ಬ್ಯಾಕಪ್ ಸ್ಕೋರ್ ಕಡಿಮೆ ಆಗಿದೆ, ಏನು 30% ಅಷ್ಟೇ ಇದೆ, 70% ನಾನು ಸಿ ಇ ಟಿಗೆ ಚೆನ್ನಾಗಿ ಓದ್ತಾ ಇದ್ದೀನಿ, ಮೊದಲಿಂದ ಪ್ರಿಪೇರ್ ಮಾಡಿದ್ದೀನಿ, ಖಂಡಿತ ಮಾಡ್ತೀನಿ ಅಂದರೆ ನೀವು ಅದೇ ಜಿಲ್ಲೆಗೆ ಹಾಕಿ. ಇಲ್ಲ ನನಗೆ ಡೌಟ್ ಇದೆ ಅನ್ನೋರು ಇಷ್ಟು ಕ್ಯಾಲ್ಕುಲೇಷನ್ ಮಾಡಿ ಅರ್ಜಿಯನ್ನು ಸಲ್ಲಿಸೋದು ಒಳ್ಳೆಯದು. ಇನ್ನು ಕೆಲವೊಂದು ಭಾಗಗಳಲ್ಲಿ ಕೆಲಸ ಮಾಡೋದು ಕೂಡ ಕಷ್ಟ ಇರುತ್ತೆ. ಯಾಕೆಂದರೆ ಉದಾಹರಣೆಗೆ ಈ ನಮ್ಮ ಕೊಡಗು ಜಿಲ್ಲೆ ಅಂಥ ಟೈಮ್ಗಳಲ್ಲಿ ಶಾಲೆಗೂ ಮತ್ತು ಬಸ್ ಸ್ಟ್ಯಾಂಡ್ಗೂ ಸ್ವಲ್ಪ ದೂರ ಇರುತ್ತೆ. ಇಲ್ಲಿ ಸರ್ಕಾರಿ ಬಸ್ಗಳು ಓಡಾಡೋದು ಕಡಿಮೆ, ಇಲ್ಲಿ ಪ್ರೈವೇಟ್ ವಾಹನಗಳೇ ಓಡಾಡುವಂತಹ ವ್ಯವಸ್ಥೆ ಇರುತ್ತೆ. ಇಂತಹ ಕಡೆ ಎಲ್ಲ ಹೆಣ್ಮಕ್ಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೋಡಿ ತಿಳ್ಕೊಳ್ಳಿ. ನೀವು ನಾನು ಓಡಾಡ್ತೀನಿ, ನಂಗೆ ಧೈರ್ಯ ಇದೆ ಅಂದರೆ ಓಡಾಡ್ಬೋದು. ಖಂಡಿತ ಇಲ್ಲಿ ಅನೇಕ ಹೆಣ್ಮಕ್ಳು ಇದುವರೆಗೂ ತಮ್ಮ ಸ್ವಂತ ವೆಹಿಕಲ್ ಮಾಡಿಕೊಂಡೇ ಓಡಾಡ್ತಾ ಇದ್ದಾರೆ. ನಿಮಗೆ ಆ ಥರ ನನಗೆ ಎಲ್ಲಾದರೂ ಪರವಾಗಿಲ್ಲ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂದರೆ ನೀವು ಕೊಡಗು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬಹುತೇಕ ಅನೇಕ ಬಾರಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಡಿಮೆ ಪರ್ಸೆಂಟೇಜಿಗೆ ನಿಂತಿರ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ. ಯಾವ ಜಿಲ್ಲೆಗೆ ಎಷ್ಟು ನಿಂತಿದೆಯೋ ನಿಮಗೆ ಅದು ನೋಡಿ, ಬಟ್ ಎಲ್ಲ ಟೈಮಲ್ಲೂ ನಮ್ಮ ಕೊಡಗು ಜಿಲ್ಲೆಗೆ ಕಡಿಮೆ ಪರ್ಸೆಂಟೇಜು ನಿಂತಿರುವಂತಹ ಸಾಧ್ಯತೆ ಇದೆ. ಕಡಿಮೆ ಪೋಸ್ಟ್ಗಳಿರುತ್ತೆ ಇಲ್ಲಿ, ಹಾಗಾಗಿ ಕಡಿಮೆ ಪರ್ಸೆಂಟೇಜ್ ನಿಲ್ಲುತ್ತೆ. ನೆಕ್ಸ್ಟ್, ವಿವರಣಾತ್ಮಕ ಉತ್ತರ ಬರೆಯೋದು ಹೇಗೆ, ಇದು ಇಂಪಾರ್ಟೆಂಟು. ವಿವರಣಾತ್ಮಕ ಉತ್ತರ ಬರೆಯೋದನ್ನು ನೀವು ಭಾಳ ಪ್ರಾಕ್ಟೀಸ್ ಮಾಡಬೇಕು. ಹೆಂಗೆ ಪ್ರಾಕ್ಟೀಸ್ ಮಾಡೋದು ಸರ್ ಇದನ್ನು? ಈಗ ಅಕ್ಬರ್ನ ಸಾಧನೆಗಳೇನು ಅಂತ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, 2 ಮಾರ್ಕ್ಸ್ಗೆ. 2 ಮಾರ್ಕ್ಸ್ಗೆ ನೀವು ಅಕ್ಬರ್ನ ಸಾಧನೆಗಳು ಬರೀಬೇಕು ಅಂದರೆ ಇಂಪಾರ್ಟೆಂಟ್ ಅಷ್ಟನ್ನೇ ಬರೀಬೇಕು. ಉದಾಹರಣೆಗೆ ಅಕ್ಬರ್ನ ಸಾಧನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಮುಖವಾದಂತಹ ಸೈನಿಕ ಸಾಧನೆ ಒಂದೇ ಸಾಕು. ಪ್ರಮುಖವಾದಂತಹ ಒಂದು ಸೈನಿಕ ಸಾಧನೆ, ಇನ್ನೊಂದು ಧಾರ್ಮಿಕ ಸಾಧನೆ ಇದೆ, ಯಾವುದು ದೀನಿ ಇಲಾಯಿ ಸ್ಥಾಪನೆ ಮಾಡಿದ್ದು. ಹಾಗಾಗಿ 2 ಲೈನ್ ಬರೆದಿಟ್ರೆ ಅಲ್ಲಿ ಸಾಕು. 2 ಮಾರ್ಕ್ಸ್ಗಳಿಗೆ ನೀವು ಎಷ್ಟು ಬರೀಬೇಕು ಅಷ್ಟನ್ನೇ ಬರೀಬೇಕು. ಇನ್ನು ಬೇರೆ ಬೇರೆ ಸಂಗೊಳ್ಳಿ ರಾಯಣ್ಣನವರ ಸಾಧನೆಗಳೇನು ಅದಕ್ಕೆ 3 ಲೈನ್ 4 ಲೈನ್ ಇರುತ್ತೆ ಉತ್ತರ. 4 ಲೈನ್ ಉತ್ತರನೇ ಬರೀಬೇಕು. ಇನ್ನು ಅನೇಕ ಪ್ರಶ್ನೆಗಳು ಬರುತ್ತೆ. ನಾನು ಸಮಾಜ ವಿಜ್ಞಾನ ಶಿಕ್ಷಕ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಸಬ್ಜೆಕ್ಟ್ಗಳಲ್ಲಿ, ಈಗ ನಾನು ಬಯಾಲಜಿ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಇದೆಲ್ಲರೂ ಕೂಡ ನೀವು ಆ ಪ್ರಶ್ನೆಗೆ ಕೇಳಿರ್ತಕ್ಕಂತಹ ಉತ್ತರವನ್ನಷ್ಟೇ ಬರೆಯಿರಿ. ಯಾಕೆಂದರೆ ಟೈಮ್ ಸಾಲಲ್ಲ. ವಿವರಣಾತ್ಮಕವಾಗಿ ಬರೀತಕ್ಕಂಥದ್ದು KS ಬಿಟ್ರೆ GPT ಶಿಕ್ಷಕರಿಗೇ ಇರೋದು ಕರ್ನಾಟಕದಲ್ಲಿ. KS ಎಕ್ಸಾಮ್ ಬಿಟ್ರೆ GPT ಶಿಕ್ಷಕರು ಬಿಟ್ರೆ ಯಾರಿಗೂ ಕೂಡ ಈ ವಿವರಣಾತ್ಮಕ ಬರೆಯೋದು ಇಲ್ಲ. ಕೇಳ PhD ಟೀಚರು ಮತ್ತು GPT ಟೀಚರ್ಗಳು ನೀವು ಬರೀಬೇಕಾಗುತ್ತೆ. ಇನ್ನು PhDಗೆ ಇದೊಂದು ಅಂತಿಮವಾಗಿ ಬಂದಿಲ್ಲ, ಎಕ್ಸಾಮ್ ಪ್ಯಾಟ್ರನ್ ಏನು ಬರುತ್ತೆ ಅಂತ. C&R ಎಲ್ಲ ಚೇಂಜ್ ಆಗಿದೆ, ಬಟ್ ಎಕ್ಸಾಮ್ ಪ್ಯಾಟ್ರನ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ GPT ಒಂದಕ್ಕೆ ಸದ್ಯಕ್ಕೆ ಇರ್ತಕ್ಕಂತಹ ಹುದ್ದೆ KS ಬಿಟ್ರೆ. ಹಾಗೆ ವಿವರಣಾತ್ಮಕವಾಗಿ ಉತ್ತರವನ್ನು ಬರೀಬೇಕಾದ್ರೆ ನಿಮ್ಮ ಉತ್ತರ ನಿಖರವಾಗಿ ತುಂಬ ಸರಳವಾಗಿರಬೇಕು. ಹಾಗಾಗಿ ನೀವು ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಬೇಕು. ಯಾವುದೇ ಒಂದು ಪ್ರಶ್ನೆ ಬಿಟ್ರೂ ಕೂಡ ನಿಮಗೆ 2 ಮಾರ್ಕ್ಸ್ ಹೋಗುತ್ತೆ. 2 ಮಾರ್ಕ್ಸ್ ಹೋದರೆ 0. ಸಮಥಿಂಗಲ್ಲಿ ನಿಮ್ಮದು ಜಾಬಲ್ಲಿ ಆಚೆ ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಮೇಲಿಂದ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾರು ಟಾಪಲ್ಲಿ ಬರ್ತಿರೋ ನಿಮಗೆ ಒಳ್ಳೊಳ್ಳೆಯ ಇರ್ತಕ್ಕಂತಹ ಸ್ಥಳ ಅವಕಾಶಗಳು ಸಿಗುತ್ತೆ, ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗುತ್ತೆ. ನೀವು ಲಾಸ್ಟಲ್ಲಿ ಸಿಕ್ಕಿದ್ರೆ ಯಾವುದು ಉಳಿದಿರ್ತದೋ ಆ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಆದ್ಯತೆನ ಯಾವುದು ಕೊಡಬೇಕು, ನೀವು ನಮ್ಮ ಕೆಲಸ ಸಿಕ್ಕಬೇಕು, ಚೆನ್ನಾಗಿರೋ ಜಾಗದಲ್ಲಿ ಇರಬೇಕು ಅಂದರೆ 5 ವರ್ಷದ ತನಕ ಟ್ರಾನ್ಸ್ಫರ್ ಇರೋಲ್ಲ. ಹಾಗಾಗಿ 5 ವರ್ಷ ನೆಮ್ಮದಿಯಾಗಿರಬೇಕು ಅಂದರೆ ಅದಕ್ಕೆ ಅದಾದಮೇಲೆ ಸಿಗುತ್ತಾ ಇಲ್ವಾ ಡೌಟು. ಯಾಕೆಂದರೆ ಪ್ಲೇಸ್ ಖಾಲಿ ಇರಬೇಕಲ್ಲ. ಎಲ್ಲ ಶಾಲೆಗಳಿಗೆ ನಾನು ಹೇಳ್ದಂಗೆ ಮುಚ್ತಾ ಬರ್ತಾ ಇದೆ. ಹಾಗಾಗಿ ಪ್ಲೇಸ್ ಸಿಗಬೇಕು. ಅಕಸ್ಮಾತ್ ಏನಾದ್ರು KPSC ಸ್ಕೂಲ್ ಹೋದರೆ 10 ವರ್ಷ ಟ್ರಾನ್ಸ್ಫರ್ ಇರೋಲ್ಲ. ನಾನು 10 ವರ್ಷ ಚೆನ್ನಾಗಿರಬೇಕು ಅಂದರೆ, ಒಳ್ಳೆ ಜಾಗ ಸಿಗಬೇಕು ಅಂದರೆ ನೀವು ವಿವರಣಾತ್ಮಕ ಉತ್ತರವನ್ನು ಸರಿಯಾಗಿ ಬರೆದು 90ರಿಂದ 95, 98 ಅಂಕಗಳನ್ನು ಪಡೆದಂಥವ್ರು ಕೂಡ ಲಾಸ್ಟ್ ಟೈಮ್ ಇದ್ದಾರೆ. ವಿವರಣಾತ್ಮಕ ಉತ್ತರದಲ್ಲೇ 95ಗೆ ದಾಟಿರೋಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಪರ್ಫೆಕ್ಟ್ ಆನ್ಸರನ್ನು ಬರೀತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಏಕೆಂದರೆ ಆ ಸ್ಥಳಾವಕಾಶ ಜಾಸ್ತಿ ಇದೆ ಅಂದ್ಬಿಟ್ಟು ಜಾಸ್ತಿ ಬರೆಯೋದಲ್ಲ. ಏಕೆಂದರೆ ನಾವೆಲ್ಲ ಗ್ರ್ಯಾಜುಯೇಟ್ ಆಗಿದ್ದೀವಿ, BEd ಮಾಡಿದ್ದೀವಿ, ನಾವು ಹೆಚ್ಚಿನ ಓದ್ಕೊಂಡಿರ್ತೀವಿ, MA ಓದ್ಕೊಂಡಿರ್ತೀವಿ, ನಮ್ಗೆ ಜಾಸ್ತಿ ಜ್ಞಾನ ಇರ್ತದೆ, ಹಾಗಂತ ಜಾಸ್ತಿ ಬರೆಯೋಕ್ಕಾಗಲ್ಲ ಅಲ್ಲಿ. ಈ ಒಂದು ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಅದಕ್ಕೆ ಏನು ಮಾಡಬೇಕು ಅಂದರೆ, ಸರಳವಾದ ಒಂದು ಉಪಾಯ ಏನು ಅಂದರೆ, ಇಮಾಮ್ ಸಾಬ್ ಮುಲ್ತಾನಿ ಅನ್ನೋರು ನಮ್ಮ GPT ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಅವರು ತಮ್ಮ ಪುಸ್ತಕಗಳಲ್ಲಿ ಸಮಾಜ ವಿಜ್ಞಾನ ವಿವರಣಾತ್ಮಕ ಪತ್ರ ಬರೆಯೋದು ಹೇಗೆ ಅಂತ ಒಂದು ಪುಸ್ತಕವನ್ನು ಬಿಟ್ಟಿದ್ದಾರೆ. ಅನೇಕ ಇದಕ್ಕೂ ಪುಸ್ತಕಗಳನ್ನು ಬಿಟ್ಟಿದ್ದಾರೆ. ಅವರ ಪುಸ್ತಕಗಳನ್ನು ಒಂದು ಸತಿ ರೆಫರ್ ಮಾಡಿ, ನೀವು ತಗೊಳ್ಳಿ ಅಂತ ನಾನು ಹೇಳಲ್ಲ, ಒಂದು ಸರಿ ಹೆಂಗೆ ಬರೆದಿದ್ದಾರೆ ಅಂತ ನಾನು ಚೆಕ್ ಮಾಡಿ ನೋಡಿ, ಉತ್ತರ ಬರೆಯೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಥವಾ ನೀವೇ ಬರೆದು ಪ್ರಾಕ್ಟೀಸ್ ಮಾಡಿ. ಒಂದು 3 ಗಂಟೆ ಟೈಮ್ ಹಾಕ್ಕೊಳ್ಳಿ, ಹಳೆಯ ಕ್ವಶನ್ ಪೇಪರ್ ತಗೊಳ್ಳಿ, ಅದನ್ನು ಆ ಟೈಮಿಂಗ್ಸ್ಗೆ ಬರೆದು ಕವರ್ ಮಾಡೋದಾದರೆ ಈಸ್ ಗುಡ್. ಮತ್ತು ಅದೇ ಪುಸ್ತಕವನ್ನು 6 ಮತ್ತು 8ನೇ ತರಗತಿ ಪುಸ್ತಕಗಳಿರುತ್ತೆ, ಆ ಪುಸ್ತಕಗಳಲ್ಲಿ ಉತ್ತರವನ್ನು ನೋಡಿ, ಆ ಉತ್ತರಕ್ಕೂ ನೀವು ಬರೆದಿರೋ ಉತ್ತರಕ್ಕೂ ಸರಿ ಇದ್ದರೆ ನಿಮ್ಮ
ಏನು ಪ್ರಯತ್ನ ಪಟ್ಟಿದ್ರೆ ಅದು ಸರಿ ಇದೆ ಅಂತ ಅರ್ಥ. ಇಷ್ಟು ಇದನ್ನು ನಾನು ಶಿಕ್ಷಕರ ಇರೋರಿಗೆ ಹೇಳಬೇಕಿತ್ತು. ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಈ ಒಂದು ವಿಡಿಯೋವನ್ನು ನೋಡಿ. ನೆಕ್ಸ್ಟ್ ಮುಂಬರತಕ್ಕಂತಹ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು 282 ಹುದ್ದೆಗಳು ಬರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಏನು ಓದಬೇಕು, ಸಿಲೆಬಸ್ ಏನು ಕೊಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದಕ್ಕೆ TET ಏನು ಆಗಬೇಕಾಗಿಲ್ಲ, ಜಸ್ಟ್ BEd ಆಗಿದ್ರೆ ಸಾಕು. ಒಂದು ಒಳ್ಳೆಯ ಅವಕಾಶ ಇದೆ. ಏನೆಲ್ಲ ಇರುತ್ತೆ ಹಾಸ್ಟೆಲಲ್ಲಿ ಕೆಲಸಗಳು, ಹಾಸ್ಟೆಲ್ ವಾರ್ಡನ್ನ ಜವಾಬ್ದಾರಿಗಳೇನು, ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.